ಈಗ ಮಾತಾಡಲೇಬೇಕು ನಾವು ಅಬೌಟ್ ನನ್ನ ಫೇವ್ರೆಟ್ ಓಕೆ ಹರಿಕಥಾ ಪಿತಾಮಹರು ಅಂತ ಏನು ಕರಿತೀವಿ, ಕರ್ನಾಟಕದ ಹರಿಕಥಾ ಪಿತಾಮಹರು ಶ್ರೀಯುತ ಗುರು ರಾಜುಲ್ ನಾಯ್ಡುರವರು. ಆ್ಯಂಡ್ ನನ್ನ ಚೈಲ್ಡ್ಹುಡ್ ಇಸ್ ಇನ್ಕಂಪ್ಲೀಟ್ ಅವರ ಹರಿಕಥೆಗಳಿಲ್ಲದೆ. ಹರಿಕಥಾ ತ್ರಿಮೂರ್ತಿಗಳು ಅಂತ ನಮ್ಮ ಕರ್ನಾಟಕದಲ್ಲಿ ಅಚ್ಯುತದಾಸರು, ಕೇಶವದಾಸರು ಮತ್ತು ಗುರು ರಾಜುಲ್ ನಾಯ್ಡು ಅವ್ರನ್ನ ಕರೆಯೋರು. ಬಟ್ ಆನೆಸ್ಟ್ಲಿ ಸ್ಪೀಕಿಂಗ್ ನಾನು ಕೇಳಿರೋದು ಇವರೊಬ್ಬರದ್ದೇ. ಯಾಕಂದ್ರೆ ಇವ್ರು ಎಲ್ಲಾ ಕ್ಯಾಸೆಟ್ಸು ನಮ್ಮ ಮನೇಲಿತ್ತು, ಎಲ್ಲ ಯು ನೇಮ್ ಇಟ್. ಒಂದೊಂದು ಹೆಸರು ಹೇಳಿದ್ರು ನನಗೆ ಇವಾಗ್ಲೂ ಮೂರುವರೆ ವಜ್ರಗಳು ಇರಬಹುದು, ಗಿರಿಜಾ ಕಲ್ಯಾಣ ಇರಬಹುದು, ಆ ಹೆಸರುಗಳು ಹೆಂಗೆ ಬಾಯಲ್ಲಿದೆ. ಮತ್ತೆ ಅವರು ಪ್ರಾರಂಭ ಮಾಡ್ತಾ ಇದ್ದಿದ್ದು, ಮಧ್ಯದಲ್ಲಿ ಉಪಕಥೆಗಳನ್ನ ಹೇಳ್ತಾ ಇದ್ದಿದ್ದು. ಆಮೇಲೆ ಕ್ಯಾಸೆಟ್ ಕಾಲನೇ ಚಂದ, ಯಾಕಂದ್ರೆ ಅವಾಗ ನಮಗೆ ತುಂಬಾ ಆಪ್ಷನ್ಸ್ ಇರ್ತಿರ್ಲಿಲ್ಲ. ಸೊ ಕೇಳಿದ್ದನ್ನೇ ಕೇಳ್ತಾನೆ ಇರ್ತಿದ್ವಿ. ಹಾಗಾಗಿ ಉಪಕಥೆಗಳು ಹಂಗೆ ಕಿವಿನಲ್ಲೇ ಇದೆ. ಸೊ ಹರಿಕತೆ 18 ಅಥವಾ 19ನೇ ಶತಮಾನದಲ್ಲಿ ನಮ್ಮ ದಕ್ಷಿಣ ಭಾರತದಲ್ಲಿ ಹುಟ್ಕೊಂಡಂತಹ ಒಂದು ಕಲೆ. ಆದರೆ ಅನ್ಫಾರ್ಚುನೇಟ್ಲಿ ನೋಡಿ, 3 ಶತಮಾನ ಆಲ್ಮೋಸ್ಟ್ ನಾವು ಅದನ್ನು ಕಳ್ಕೊತಾ ಬಂದಿದೀವಿ ಅಂತ ಅನ್ಸತ್ತೆ. ದಕ್ಷಿಣ ಭಾರತದಲ್ಲಿ, ಅದರಲ್ಲೂ ತಂಜಾವೂರಿನಲ್ಲಿ ಹುಟ್ಕೊಂಡಿದ್ದು ಅಂತ ಹೇಳಲಾಗುತ್ತೆ. ಕಥಾ ಕಾಲಕ್ಷೇಪ ಅಂತ ಅವಾಗೆಲ್ಲ ವಿದ್ವಾಂಸರು ಕೂತು ಮಾತಾಡೋರು, ಕಥೆಗಳನ್ನ ಹೇಳೋರು. ಅಂದ್ರೆ ಕಥೆಗಳನ್ನ ಶಾರ್ಟ್ ಅಂಡ್ ಸ್ವೀಟ್ ಆಗಿ, ಇವತ್ತಿನ ದಿನ ರೀಲ್ಸ್ ಜಮಾನದಲ್ಲಿ ಏನ್ ಹೇಳ್ತೀವಿ ಹಾಗೆ ಹೇಳದೀರಾ, ಡಾಕ್ಯುಮೆಂಟ್ರಿ ತರ ಬರೀ ಹೇಳೋದಷ್ಟೇ ಅಲ್ಲ. ಈ ರಾಮಾಯಣದ್ದು ಮಹಾಭಾರತದ ಕಥೆಗಳನ್ನ ತಗೊಂಡು ಡಿಸ್ಕಷನ್ಸ್ ನಡೆಯೋದು, ಗಂಟೆಗಟ್ಟಲೆ ನಡೆಯೋದು. ಇನ್ನು ಮರಾಠಾಸ್ರ ಇನ್ಫ್ಲೂಯೆನ್ಸ್ ಆಕ್ಚುಲಿ ಬರುತ್ತೆ. ಮರಾಠಾಸ್ರ ಕೀರ್ತನೆಗಳು, ಅವರು ಅದನ್ನ ಇಂಟ್ರೊಡ್ಯೂಸ್ ಮಾಡ್ಬೇಕಂತ ಅನ್ಕೋತಾರೆ. ಸೊ ಅವರ ಮರಾಠರ ಕೀರ್ತನೆಗಳು ಪ್ಲಸ್ ಈ ಕಥಾ ಕಾಲಕ್ಷೇಪ ಎರಡೂ ಸೇರಿ ಹರಿಕತೆ ಹುಟ್ಕೊಳ್ಳುತ್ತೆ. ಇನ್ನು ತಂಜಾವೂರಲ್ಲಿ ತಂಜಾವೂರು ಕೃಷ್ಣ ಭಾಗವತರಂತ ಈ ಹರಿಕತೆಗೆ ಒಂದು ರೂಪವನ್ನ ತಂದುಕೊಡ್ತಾರೆ. ಅಲ್ಲಿಂದ ಈಚೆಗೆ ದಕ್ಷಿಣ ಭಾರತದಲ್ಲಿ ಅಂದ್ರೆ ತಮಿಳುನಾಡಲ್ಲಿ, ಕರ್ನಾಟಕದಲ್ಲಿ, ಆಂಧ್ರ ಪ್ರದೇಶದಲ್ಲಿ ಹೆಚ್ಚಾಗಿ ಪ್ರಚಲಿತದಲ್ಲಿ ಇದ್ದಿದ್ದು. ಕರ್ನಾಟಕದಲ್ಲಂತೂ ಹರಿಕತೆ ಅಂದ್ರೆ ಗುರು ರಾಜುಲ್ ನಾಯ್ಡು ಅಂದ್ರೆ ಹರಿಕತೆ. ಬಟ್ ಅನ್ಫಾರ್ಚುನೇಟ್ಲಿ ನೀವು ಸಹ ಅವ್ರನ್ನ ನೋಡೋದಕ್ಕಾಗ್ಲಿಲ್ಲ. ನೀವು ಹುಟ್ಟೋಷ್ಟರಲ್ಲಾಗ್ಲೇ ನಿಮ್ಮ ತಾತನವ್ರು ತೀರ್ಕೊಂಡಿದ್ರು. ಆದ್ರೆ ನಿಮ್ಮ ಅಜ್ಜಿಯಿಂದ ಸಾಕಷ್ಟು ತಿಳ್ಕೊಂಡಿರ್ತೀರಾ ನಿಮ್ಮ ತಾತನವ್ರ ಬಗ್ಗೆ, ಅಲ್ವಾ? ನಮಗ್ ಹೇಳಿ, ನಮಗೆ ನೀವು ನಿಮ್ಮ ತಾತನ ಬಗ್ಗೆ ಹೇಳ್ತಿದ್ದೀರಾ, ಅದನ್ನ ನಾವು ಕೇಳ್ತಿದೀವಿ ಅನ್ನೋದೇ ಸಿಕ್ಕಾಪಟ್ಟೆ ಖುಷಿ. ಸೋ ನೈಸ್. ಆ್ಯಂಡ್ ಇನ್ಫ್ಯಾಕ್ಟ್ ನಮಗಿಂತ ಹೆಚ್ಚಾಗಿ ನೀವು ಅದ್ರ ಬಗ್ಗೆ ಎಷ್ಟು ವಿಚಾರ ತಿಳ್ಕೊಂಡಿದ್ದೀರಿ. ನೀವು ಹೇಳಿದಂಥ ವಿಚಾರಗಳಲ್ಲಿ ಎಷ್ಟೋ ಪಾಯಿಂಟ್ಸ್ ನನಗೂ ಕೂಡ ಗೊತ್ತಿರಲಿಲ್ಲ. ಯಾಕೆಂದರೆ ಹರಿಕತೆ ಅನ್ನೋದು ನಮ್ಮ ಮನೆಯಲ್ಲಿ ಇದೆ. ಸೊ ನಮ್ಮ ಮನೆಯಲ್ಲಿ ನಾವು ಎಷ್ಟು ಮಟ್ಟಿಗೆ ನೋಡಿದ್ವೋ ಅದನ್ನು ಮಾತ್ರ ತಿಳ್ಕೊಂಡಿದ್ವಿ. ಬಟ್ ಅದರ ಹುಟ್ಟು ಹೇಗಾಯಿತು, ಅದು ಎಲ್ಲಿಂದ ಎಷ್ಟು ಶತಮಾನಗಳಿಂದ ಇದೆ, ಇವೆಲ್ಲವೂ ನಿಮ್ಮ ಬಾಯಿಂದ ಕೇಳಿ ಬಹಳ ಖುಷಿ ಆಯಿತು. ಆ್ಯಂಡ್ ಆ ಮಾತು ಹೇಳಿದಾಗ ನನಗೂ ನೋವಾಯಿತು. 3 ಶತಮಾನಕ್ಕೆ ನಾವು ಅದನ್ನು ಒಂದು ಕಳ್ಕೊಳ್ಳುವಂಥ ಪರಿಸ್ಥಿತಿಯಲ್ಲಿ ಇದ್ದೀವಿ ಅಂದಾಗ ಬಹುಶಃ ಈಗೇನಾಗಿದೆ, ಮತ್ತೆ ಜನ ಆ ಹರಿಕತೆಯ ಕಡೆ ಅಥವಾ ನಮ್ಮ ಈ ಆಧ್ಯಾತ್ಮಿಕದ ಕಡೆ ಏನಿದೆ ಅದರ ಕಡೆ ಒಲವು ಜಾಸ್ತಿ ಆಗ್ತಾ ಇದೆ ಜನರಿಗೆ. ಆ್ಯಂಡ್ ಹರಿಕತೆಗಳನ್ನೆಲ್ಲ ತುಂಬ ಇಷ್ಟಪಟ್ಟು ಕೇಳ್ತಾ ಇದ್ದಾರೆ ಈಗ. ಆ್ಯಂಡ್ ಅದನ್ನು ನಾವು ಮುಂದುವರಿಸ್ಕೊಂಡು ಹೋಗೋ ಜವಾಬ್ದಾರಿ ಖಂಡಿತವಾಗಿಯೂ ನಮ್ಮಗಳ ಮೇಲಿದೆ ಅಷ್ಟೇ. ಆ್ಯಂಡ್ ಹರಿಕತೆ ಅಂದಾಗ ಗುರು ರಾಜುಲು ನಾಯ್ಡು ಅಂತ ಕೂಡ ಹೇಳಿದ್ರಿ. ಸೊ ಕೀರ್ತನೆಗಳನ್ನು, ಹರಿಕತೆಯನ್ನು ಒಂದು ಕಂಬೈನ್ ಮಾಡಿದ್ರು. ಈ ಹರಿಕತೆಯಲ್ಲಿ ನಮ್ಮ ಅಜ್ಜಿಯವರು ಅಥವಾ ನಮ್ಮ ತಾಯಿ, ನಮ್ಮ ಮನೆಯಲ್ಲಿ ಬರೀ ಈ ಹರಿಕತೆಯದೇ ಮಾತು. ನಮಗೆ ಏನು ತೊಗೊಂಡ್ರು ಕೂಡ ಅದನ್ನು ಹರಿಕತೆಗೆ ರಿಲೇಟ್ ಮಾಡಿ ಹೋಲಿಸಿ ಅಥವಾ ಅದನ್ನು ಒಂದು ಮೇನ್ ಬೇಸಾಗಿ ಇಟ್ಕೊಂಡು ಮಾತಾಡೋದೇ ಉಂಟು. ಸೊ ಯಾವಾಗಲೂ ನಮ್ಗೆ ಏನು ಹೇಳೋರು ಅಂದರೆ, ಈ ನವರಸಗಳನ್ನು ಸೇರಿಸಿ ಒಂದು ಕತೆ, ಕೀರ್ತನ, ಕಥಾ ಕಾಲಕ್ಷೇಪ ಅನ್ನೋದೇನಿದೆ ಅದನ್ನ ಈ ನವರಸಗಳ ಜೊತೆ ಹೇಳ್ತಿದ್ರು, ಒಂದು ಹಾಡಿನ ಜೊತೆ ಇತ್ತು. ಮುಂಚೆ ಎಲ್ಲ ನೃತ್ಯ ಕೂಡ ಮಾಡ್ತಾ ಇದ್ರಂತೆ, ನೃತ್ಯನೂ ಮಾಡ್ತಾರೆ, ಹಾಡು ಹೇಳ್ತಾರೆ. ಪ್ರತಿಯೊಂದನ್ನು ಅವರು ಆ ಹರಿಕತೆಯಲ್ಲಿ ಹೇಳುವಾಗ ಅದು ಕೂತು ನೋಡೋರಿಗೆ ಪ್ರತ್ಯಕ್ಷವಾಗಿ ಅವ್ರು ಅದನ್ನೇ ನೋಡ್ತಾ ಇದ್ದಾರೇನೋ, ಆ ಸನ್ನಿವೇಶಗಳನ್ನು ನೋಡ್ತಿದ್ದಾರೇನೋ ಅನ್ನೋ ಹಾಗೆ ಭಾವನೆ ಬರ್ತಿತ್ತು ಅನ್ನೋ ಒಂದು ಮಾತು ಹರಿಕತೆ ಬಗ್ಗೆ ಬರುತ್ತೆ. ಆ್ಯಂಡ್ ನೀವು ಹಾಗೆ ಹೇಳಿದ್ರೆ ಅಚ್ಯುತದಾಸರು, ಕೇಶವದಾಸರು, ಹಾಗೆ ಗುರು ರಾಜುಲ್ ನಾಯ್ಡು ಅವರು. ನಮಗೆ ಇವ್ರ ಬಗ್ಗೆ ಎಲ್ಲ ಏನು ಹೇಳ್ತಾರೆ ಅಂದರೆ, ಅಚ್ಯುತದಾಸರು, ಕೇಶವದಾಸರು ಅಂತ ಏನಿದ್ರು ಇವರೆಲ್ಲರೂ ಬಹಳ ಪಂಡಿತೋತ್ತಮರು. ಅವರು ಸಂಸ್ಕೃತವನ್ನಾಗಲಿ ಅಥವಾ ಒಂದು ವಿಚಾರವನ್ನಾಗಲಿ ಅಥವಾ ಯಾವುದಾದ್ರೂ ಒಂದು ಪುರಾಣ ಕೀರ್ತನೆಗಳನ್ನಾಗಲಿ ಅಷ್ಟು ಅಧ್ಯಯನ ಮಾಡಿ ಅವರು ಬಂದು ಅದನ್ನು ಹೇಳ್ತಾ ಇದ್ರು. ಆದರೆ ನಮ್ಮ ತಾತನವರ ಸ್ಪೆಷಾಲಿಟಿ ಏನಪ್ಪ ಅಂದರೆ, ಅವರು ಬಹಳಷ್ಟು ತಿಳ್ಕೊಂಡಿರುವಂಥವ್ರೆ. ಆದರೆ ಒಬ್ಬ ಸಾಮಾನ್ಯ ಮನುಷ್ಯನಿಗೂ ಒಂದು ಆಡು ಭಾಷೆಯಲ್ಲಿ ಭಗವಂತನಿಗೆ ಹತ್ತಿರವಾಗೋದು ಹೇಗೆ ಅನ್ನೋದನ್ನು ತೋರಿಸ್ಕೊಟ್ಟಿದ್ದು ಗುರು ರಾಜುಲು ನಾಯ್ಡು ಅವರೇ. ಸೊ ಈಗ ನಾವು ಒಬ್ಬ ಹಳ್ಳಿಯವನು ಕೂಡ ಕೂತು ನೋಡಿದಾಗ ಅವ್ರು ಹೇಳ್ತಾ ಇರೋ ವಿಚಾರ ಅವ್ನಿಗೆ ಅರ್ಥವಾಗ್ಬಿಡ್ತಾ ಇತ್ತು. ಇವಾಗ ಅವರು ಒಂದು ನೀವು ಹೇಳಿದಾಗೆ ನಲ್ಲತಂಗ ಆ ಕತೆ ಬಗ್ಗೆ ಹೇಳ್ತಿದ್ರೆ ಪ್ರತಿಯೊಬ್ಬರ ಕಣ್ಣಲ್ಲೂ ಕಣ್ಣೀರು, ಪ್ರತಿಯೊಬ್ಬರು ಅಳತಿದ್ರು. ನಾನು ಕೂಡ ಎಷ್ಟೋ ಬಾರಿ ಇವತ್ತಿಗೂ ನಾನು ನಲ್ಲತಂಗ ದೇವಿ ಅನ್ನೋ ಹರಿಕತೆಯನ್ನು ಕೇಳಿದ್ರೆ ನನ್ನ ಕಣ್ಣಲ್ಲೂ ನೀರು ಬರುತ್ತೆ. ಯಾಕೆಂದರೆ ಆ ಕಂಠದಲ್ಲಿದ್ದಂಥ ಒಂದು ಮ್ಯಾಜಿಕ್ ಆಗಿತ್ತು. ಮತ್ತು ಅವರ ಒಂದು ಪವರ್, ಅವರಲ್ಲಿದ್ದಂಥ ಒಂದು ಮ್ಯಾಜಿಕ್ ಆಗಿತ್ತು. ಪ್ರತಿಯೊಬ್ಬರನ್ನೂ
ಹಿಡಿದು ಕೂಡಿಸ್ತಾ ಇತ್ತು. ನಾವು ಅವ್ರೇನು ಹೇಳಕ್ಕೆ ಟ್ರೈ ಮಾಡ್ತಿದ್ದಾರೋ ಅದು ನಮ್ಗೆ ಕರೆಕ್ಟಾಗಿ ಕನ್ವೆ ಆಗ್ತಿತ್ತು. ನಮಗೆ ಈಗೇನಾಗುತ್ತೆ ಅಂದರೆ, ಯಾಕೆ ಎಲ್ಲರೂ ಗುರುರಾಜುಲು ನಾಯ್ಡು ಆಗಕ್ಕಾಗಲ್ಲ ಅಂದರೆ ಅದನ್ನು ನಾವೇ ಎಕ್ಸ್ಪೀರಿಯನ್ಸ್ ಮಾಡಿದ್ದೀವಿ. ಈಗ ನಾವೆಲ್ಲಿ ನಿಂತು ಹರಿಕತೆ ಮಾಡುವಾಗ ನಾವೊಂದು ಭಾವದಲ್ಲಿ ಹೇಳ್ತಿರ್ತೀವಿ, ಬಟ್ ನಮಗೆ ಆ ಕಡೆಯಿಂದ ಅದೇ ರೆಸ್ಪಾನ್ಸ್ ಬರ್ತಾ ಇರಲ್ಲ. ಅಲ್ಲಿಗೆ ನಮಗೆ ಅರ್ಥ ಆಗುತ್ತೆ, ಓ ಇದು ಅವರಿಗೆ ಮುಟ್ತಾ ಇಲ್ಲ, ಸೊ ನಾನೇನಾದರೂ ಒಂಚೂರು ಬದಲಾಯಿಸ್ಕೋಬೇಕು, ಅಥವಾ ನಾನು ಹೇಳುವಂಥ ವಿಧಾನವನ್ನು ಆದರೆ ನಮ್ಮ ತಾತ ಅವರು ಯಾವ ಭಾವದಲ್ಲಿ ಹೇಳ್ತಿದ್ರು ಅದನ್ನು ಕೇಳಿಗರು ಕೂಡ ಅದೇ ಭಾವದಲ್ಲಿ ಸ್ಪಂದಿಸ್ತಾ ಇದ್ರಂತೆ. ಆ್ಯಂಡ್ ಎಷ್ಟು ಜನ ಬಂದು ಹೇಳ್ತಾರೆ, ಅಯ್ಯೋ ನಲತಂಗ ಕೇಳಿದ್ರೆ ನಾವು ಈಗಲೂ ಅಳ್ತೀವಿ, ಅಥವಾ ನಾವು ಮಾಯಾ ಬಜಾರ್ ಕೇಳಿದ್ದೀವಿ, ಅದೆಲ್ಲ ಅವ್ರ ವರ್ಣನೆ, ಅದೆಲ್ಲ ಕೇಳೋರು ಎಷ್ಟು ಎಂಜಾಯ್ ಮಾಡ್ತಾ ಹೇಳ್ತಾರೆ ಅಂದರೆ, ನನಗೆ ಅವಾಗ ಅವ್ರ ಕಣ್ಣುಗಳಲ್ಲಿ ನೋಡಿದಾಗ ಈ ಅದೃಷ್ಟ ನಮಗಿರ್ಲಿಲ್ವಲ್ಲ. ಸೊ ಅಟ್ಲೀಸ್ಟ್ ನೀವು ಹೇಳೋದನ್ನು ಕೇಳಿ ಖುಷಿ ಪಡ್ತೀವಿ. ಮನೆಯಲ್ಲಿ ಒಂದು ಅರ್ಧ ಹೇಳಿದ್ದಾದರೆ ಜನ ಹೇಳೋದನ್ನು ಕೇಳಿನೇ ನಾವು ನಮ್ಮ ತಾತನ್ನ ಒಂದು ಇಮ್ಯಾಜಿನ್ ಮಾಡ್ಕೊಂಡಿರೋದು. ಸೊ ಇವಾಗ ಯಾರಾದರೂ ಈ ವಿಡಿಯೋನ ನೋಡ್ತಿರೋರು ಕ್ಯಾಸೆಟ್ ಕಾಲದಲ್ಲಿ ಇವ್ರು ಕೇಳಿರೋದು ಇವಾಗ ನಮಗೆ ಸಿಗತ್ತೋ ಇಲ್ವೋ ಅಂತ ಅನ್ಕೊಳ್ತಿದ್ರೆ, ಯೂಟ್ಯೂಬ್ ಅಲ್ಲಿ ಸಾಕಷ್ಟು ಗುರುರಾಜುಲು ನಾಯ್ಡು ಅವರ ಹರಿಕತೆಗಳನ್ನ ನೋಡಬಹುದು, ಕೇಳಬಹುದು, ನೋಡಕ್ಕಾಗಲ್ಲ ಕೇಳಬಹುದು. ಆಲ್ಸೋ ಈ ಮ್ಯೂಸಿಕ್ ಸ್ಟ್ರೀಮಿಂಗ್ ಆಪ್ಸ್ ಏನಿದೆ ಆಲ್ಮೋಸ್ಟ್ ಎಲ್ಲದರಲ್ಲೂ ಇವರ ಹರಿಕತೆಗಳನ್ನ ಕೇಳಬಹುದು. ಕೇಳಿ ನಿಮ್ಮ ಮಕ್ಕಳಿಗೂ ಕೇಳಿಸಿ. ಅದ್ಭುತವಾದಂತ ಕಥೆಗಳು, ಒಂದು ಕಥೆನ ಹೀಗೂ ಕನ್ವೆ ಮಾಡಬಹುದಾ ಅಂತ ಅನ್ಸೋಂತ ಕಥೆಗಳು. ಅಂಡ್ ಇವತ್ತಿನ ದಿನ ನಾವು ಕಂಟಿನ್ಯೂಸ್ ಆಗಿ ವಾರದಲ್ಲಿ ಒಂದು 2-3 ದಿನ ಕೆಲಸ ಇದ್ರೆ ಸಾಕಾಯ್ತಪ್ಪ, ವಾರ ಫುಲ್ ಹೆಕ್ಟಿಕ್ ಆಗಿತ್ತು ಅಂತೀವಿ. 365 ದಿನ ಸಹ ಅವರ ಕ್ಯಾಲೆಂಡರ್ ಬ್ಲಾಕ್ ಆಗಿರೋದು. ಹೌದು ಅಲ್ವಾ? ಹೌದು. ಅಬ್ಬಾ, ಅದಂತೂ ಎಷ್ಟು ಮ್ಯಾಜಿಕ್ ಅಪ್ಪ ಅನ್ಸ್ಬಿಡುತ್ತೆ. ಆ್ಯಂಡ್ ಬಹುಶಃ ನೋಡಿ, ಅವರ ಒಂದು ಸರ್ವಿಸ್ ಮೋಟೋ, ಅವರು ಹರಿಕತೆಗೆ ಅವರ ಇಡೀ ಜೀವನವನ್ನೇ ಡೆಡಿಕೇಟ್ ಮಾಡಿದ್ರಿಂದ ಅವ್ರಿಗೆ ಹಾಗೆ ಅನಿಸಿಲ್ಲ, ಇದೇ ಆ ಜಾಗದಲ್ಲಿ ನಾವೆದ್ದಿದ್ರೆ ನಾನು ನನ್ನ ಬ್ಯಾಂಕ್ ಅಕೌಂಟ್ನ ಹೆಂಗೆ ಡಬಲ್ ಮಾಡ್ಕೊಳ್ಳಿ, ಮತ್ತು ಇದರಿಂದ ನಾನು ನೆಕ್ಸ್ಟ್ ಏನು ಬಿಸ್ನೆಸ್ ಸ್ಟಾರ್ಟ್ ಮಾಡಲಿ, ಈ ನಮ್ಮ ಬಹುಶಃ ಆ ಒಂದು ದುರಾಲೋಚನೆಗೂ ಏನೋ ಅನಿಸುತ್ತೆ, ಆ ಕಲೆ ನಮ್ಗೆ ಅಷ್ಟು ಒಲಿದು ಬರಲಿಲ್ಲ. ಅವರು ಬೇರೆ ಅಲ್ಲ, ಕಲೆ ಬೇರೆ ಅಲ್ಲ ಅನ್ನೋ ರೀತಿ ಬಾಳಿ ಬದುಕ್ಬಿಟ್ಟಿದ್ದಾರೆ. 365 ದಿನ ಕೂಡ ಅವರಿಗೆ ಹರಿಕತೆ ಫಿಕ್ಸು. ಆ್ಯಂಡ್ ನಮ್ಮ ತಂದೆನೂ ಹೇಳ್ತಾರೆ, ನಮ್ಮ ತಂದೆ ನಮ್ಮ ತಾಯಿನ ಮದುವೆ ಆಗಿದ್ದು ಬಿಕಾಸ್ ಹಿ ವಾಸ್ ಅ ಫ್ಯಾನ್ ಆಫ್ ಗುರುರಾಜುಲು ನಾಯ್ಡು. ಅವ್ರು ಅಳಿ ಆಗ್ತೀನಿ ಹೌದಂತೆ. ಹಾಗೆ ಆಮೇಲೆ ನಮ್ಮ ತಾಯಿ ನೋಡಕ್ ಚೆನ್ನಾಗಿದ್ರು, ನಂಗೆ ನಿಮ್ಮ ಅಮ್ಮನೂ ಇಷ್ಟ ಆದ್ಲು. ಅದು ದಟ್ ಇಸ್ ಪಾರ್ಟ್ ಬಿ. ಬೈ ದಿ ವೇ, ಗುರುರಾಜುಲು ನಾಯ್ಡು ಅವರು ಪ್ರೇಮಾ ನಾಯ್ಡು ಅವ್ರನ್ನ ಮದುವೆ ಆಗಿದ್ದು ಸಿನಿಮಾದಲ್ಲಿ ಪಾತ್ರಕ್ಕೆ ಅವಕಾಶ ಬೇಕು ಅಂತಲ್ವಾ? ಸುಬ್ಬಯ್ಯ ನಾಯ್ಡು ಅವ್ರ ಮಗಳು. ಹೌದಂತೆ, ಅವರಿಗೆ ತುಂಬಾ ಆಸೆ ಇತ್ತಂತೆ ಸಿನಿಮಾದಲ್ಲಿ ಮಾಡ್ಬೇಕು ಅಂತ ಎಲ್ಲ. ಸೊ ಅದು ನಮ್ಮ ಅಜ್ಜಿ ಹೇಳ್ತಾರೆ. ಐ ಡೋಂಟ್ ನೋ ಹೌ ಫಾರ್ ಇಟ್ ಇಸ್ ಟ್ರೂ. ಈಗ ನಾವು ಅಷ್ಟೇ, ನಾನೇನು ಅವ್ರನ್ನ ಇಷ್ಟಪಟ್ಟಿಲ್ಲ, ಅವರೇ ನನ್ನ ಇಷ್ಟಪಟ್ಟಿದ್ದು ಅಂತೀವಲ್ಲ. ಸೊ ಕುಡ್ ಬಿ ಲೈಕ್ ದಾಟ್ ಆಲ್ಸೋ. ಪಾಪ ನಮ್ಮ ತಾತನ್ಗೂ ಸಾಮರ್ಥ್ಯ ಇತ್ತು ರೀ, ನಾಟಕಗಳನ್ನ ಮಾಡ್ತಿದ್ರಂತೆ. ಅದ್ರಲ್ಲೂ ನಮಗೆ ಶ್ರೀನಿವಾಸ ಮೂರ್ತಿ ಅವರು ನಟರು ಇದಾರಲ್ಲ, ಅವ್ರ ಜೊತೆ ನಾನು ಸತ್ಯ ಅನ್ನೋ ಸೀರಿಯಲ್ ಅಲ್ಲಿ ಪಾತ್ರ ಮಾಡಿದ್ದೆ. ಸೊ ಅವ್ರು ಅವಾಗ ಬಂದು ನನ್ಗೆ ಹೇಳೋರು, ನಾನು ನಿಮ್ಮ ತಾತ ಒಂದು ನಾಟಕ ಮಾಡ್ತಾ ಇದ್ವಿ, ಅದರಲ್ಲಿ ನಾವಿಬ್ರು ಅಣ್ಣ ತಮ್ಮಂದ್ರು ಅಥವಾ ಆ ಥರ ನಿಮ್ಮ ತಾತ ಏನು ಪಾತ್ರ ಮಾಡ್ತಿದ್ರಮ್ಮ ಅಂತ ಹೇಳ್ತಾರೆ. ಆಗ ಅವ್ರು ಅದ್ರಲ್ಲೂ ಏನೋ ಎಲ್ಲಿ ಹೋದ್ರೂ ಕೂಡ ಅವರಲ್ಲಿ ಸೈ ಅನ್ನಿಸ್ಕೊಂಡೇ ಬರ್ತಾ ಇದ್ದಿದ್ದು. ಆ್ಯಂಡ್ ನಾವು ಅವ್ರ ಪಿಕ್ಚರ್ಸ್ನ ಫೋಟೋಸ್ ಅಷ್ಟೇ ನೋಡೋದು, ಬಟ್ ಆ ಫೋಟೋಲ್ ನೋಡಿದ್ರೆ ಎಷ್ಟು ಸಾಧು ಥರ ಕಾಣ್ತಾರೆ ಗೊತ್ತಾ. ನಾವು ನಮ್ಮ ಅಜ್ಜಿಗೆ ರೇಗಿಸೋದು, ಅಮ್ಮಮ್ಮ ತಾತ ನಿನ್ನಿಂದೆ ಬಂದಿರಲ್ಲ ಬಿಡು ಅಮ್ಮಮ್ಮ ತಾತ. ಆ್ಯಂಡ್ ನಾವು ರೇಗಿಸ್ತಿರ್ತೀವಿ ಆಯಿತಾ. ನಮ್ಮ ಅಜ್ಜಿಗೆ ನಮ್ಮ ತಾತ ಅವರೆಲ್ಲ ಏನೇ ಹರಿಕತೆ ಮಾಡಿದ್ರು ಕೂಡ ಅವ್ರು ಬರೀ ತಮ್ಮ ಕಲೆಗಾಗಿ ಸೀಮಿತವಾಗಿದ್ದಿದ್ದು. ಆ್ಯಂಡ್ ನಮ್ಮ ಅಜ್ಜಿ ಅವರು ಇದ್ದಂತಹ ಮನೆ ಆಗ್ಬೋದು, ಅವರ ಇಷ್ಟು ದಿನ ವಾಸವಾಗಿದ್ದಿದ್ದ ಮನೆಯೆಲ್ಲ ಅವ್ರಿಗೆ ಅವ್ರ ತಾಯಿ ಕಡೆಯಿಂದ ಹೆಣ್ಮಗುಗೆ ಅಂತ ಬಂದಂಥ ಮನೆ. ನಾವು ಇವತ್ತಿಗೂ ರೇಗಿಸೋದು, ಏನೋ ತಾತ ಇದೊಂದು ಮನೆ ಮಾಡಿದೆ ಅಂತ ನಮಗೆ ಒಂದು ಸಮಾಧಾನ. ಇದು ಇಲ್ಲದೆ ಹೋಗಿದ್ರೆ ನಾವೆಲ್ಲೋಗ್ಬೇಕು, ತೆಗೆದು ರಬಳಾಯಿಸ್ಬಿಡ್ತೀನಿ, ಏನು ನಿಮ್ಮ ತಾತ ಮಾಡಿರೋದು ನಂದಿದು, ನಿಮ್ಮ ತಾತ ಆ ಥರ. ಸೊ ನಮ್ಮ ಅಜ್ಜಿ ಅವ್ರಿಗೆ ನಮ್ಮ ತಾತನ ನೋಡಿದ್ರೆ ಎಂಥವ್ರಿಗೂ ಇವ್ರು ಆ ಥರ ಎಲ್ಲ ಇರೋದಕ್ಕೆ ಸಾಧ್ಯನೇ ಇಲ್ಲ, ಏನೇ ಆದರೂ ಪ್ರೇಮಾ ನಾಯ್ಡು ಅವರೇ ಜೋರಿರಬೇಕು ಅನ್ನೋ ಒಂದು ಫೀಲಿಂಗ್ ಬಂದ್ಬಿಡ್ತೀವಿ. ಆ್ಯಂಡ್ ದುಡ್ಡಿನ ವಿಷಯಕ್ಕೆ ಬಂದಾಗ್ಲೂ ಅಂದ್ರೆ ಆಗಿನ ಕಾಲದವ್ರು ಯಾರು ಸಂಭಾವನೆಗೆ ಅಷ್ಟು ಮಹತ್ವ ಕೊಡ್ತಿರ್ಲಿಲ್ಲ ಅನ್ನೋದಕ್ಕೆ, ಇವ್ರನ್ನ ಬುಕ್ ಮಾಡೋದಕ್ಕೆ ಬರೋರು ಎಲ್ಲರೂ ಹೇಳ್ತಾ ಇದ್ದಿದ್ದು, ನನಗೆ ತಟ್ಟೆ ಕಾಸು ಕೊಟ್ಬಿಡಿ, ನೀವು ಎಷ್ಟು ಸಂಭಾವನೆ ಕೇಳಿದ್ರು ನಾನು ಕೊಡ್ತೀನಿ ಅಂತ ಅಲ್ವಾ? ಹೌದಂತೆ. ಅದನ್ನು ಒಂದು ಕಾಮಿಡಿ ತರ ಅಂದ್ರೆ ಒಂದು ಉಪಕಥೆಯಲ್ಲಿ ಹೇಳೋದು ಉಂಟು. ಸಂಭಾವನೆ ಯಾಕೆಂದ್ರೆ ತಟ್ಟೆ ಕಾಸೇ ಜಾಸ್ತಿ ಬರ್ತಿತ್ತು, ಅಷ್ಟು ಜನ ಸೇರ್ತಾ ಇದ್ರು. ಒಂದ್ 2-3 ಫೋಟೋಸ್ ನಾವು ನೋಡಿದೀವಿ ಸೌಜನ್ಯ. ಅಯ್ಯೋ ರಾಮ, ಎಷ್ಟು ಜನ, ನೀವು ಎಲ್ಲನ ನೋಡಿ. ಆಮೇಲೆ ಹೇಳೋರು ತೆಂಗಿನ ಮರ ಎಲ್ಲ ಹತ್ತು ಕುತ್ಕೊಂಡ್ಬಿಡ್ತಿದ್ರಂತೆ ಜನ ಹರಿಕತೆ ನೋಡೋಕ್ಕೆ. ಯಾವುದೋ ಒಂದು ಆಂಜನೇಯ ಸ್ವಾಮಿ ದೇವಸ್ಥಾನ, ಅದು ಹೇಳ್ತಾರೆ. ಆ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಹರಿಕತೆಗೆ ಹೋದಾಗ ಹಿಂಗೆ ಮರದ ಮೇಲೆಲ್ಲ ಕುತ್ಕೊಂಡು ನೋಡ್ತಾ ಇದ್ರಂತೆ ಹರಿಕತೆನ ಜನ. ಸೊ ನಮಗೆ ಇವಾಗ ಹೋದಾಗ ಅವ್ರು ಚೇರ್ಗಳು ಹಾಕಿರ್ತಾರಲ್ಲ, ಜನ ಬರ್ತಾರ, ಜನ ಸೇರ್ತಾರ. ಸೊ ಅಲ್ಲೇ ಅರ್ಧ ನಾವು
ಆ ಕಾನ್ಫಿಡೆನ್ಸ್ ಲೆವೆಲ್ ಕಿಲ್ ಆಗಿಬಿಟ್ಟಿರುತ್ತೆ. ಅವ್ರು ನನಗೆ ಯಾರಾದರೂ ಹರಿಕತೆ ಮಾಡಿ ನೀವು ಮುಂದುವರಿಸಿ ಅಂತೆಲ್ಲ ಹೇಳಿದಾಗ ಅಫ್ಕೋರ್ಸ್ ಹರಿಕತೆ ಮಾಡೋದು ಬಹಳ ಮನಸ್ಸಿಗೆ ಒಂದು ಇಷ್ಟವಾದ ಕೆಲಸನೇ. ಆದರೆ ಅವರ ಹೆಸರಿಗೆ ಧಕ್ಕೆ ಬರದೇ ಇರೋ ಹಾಗೆ ನಡ್ಕೊಂಡ್ರೆ ಸಾಕಪ್ಪ. ಈಗ ನಾವು ಹರಿಕತೆ ಮಾಡಿ ಅವ್ರ ಹೆಸರು ಅಯ್ಯೋ ಅಂಥವ್ರ ಮೊಮ್ಮಕ್ಕಳಂತೆ ಹೀಗಂತೆ ಅನ್ನೋದು ಬೇಡ. ಅಟ್ಲೀಸ್ಟ್ ಅವ್ರ ಹೆಸರನ್ನ ಉಳಿಸೋದಕ್ಕಾಗಲಿಲ್ಲ ಅಂದರೂ ಹಾಳು ಮಾಡೋದು ಬೇಡಪ್ಪ ಅನ್ನೋ ಫಸ್ಟ್ ಥಾಟ್, ಆ ಜವಾಬ್ದಾರಿಯನ್ನು ಮೈಂಡಲ್ಲಿ ಇಟ್ಕೊಂಡೆ ನಾವು ಹರಿಕತೆ ಬಗ್ಗೆ ಒಂದು ಇಂಟ್ರೆಸ್ಟ್ ತೋರಿಸೋದು. ಸೊ ಆವಾಗ ತಟ್ಟೆ ಕಾಸು ಕೊಟ್ಬಿಡಿ, ನಮಗೆ ಸಂಭಾವನೆ ನೀವು ಎಷ್ಟನ್ನ ಕೇಳಿ ತಟ್ಟೆ ಕಾಸು ಕೊಡಿ ಅನ್ನುವಂಥದ್ದನ್ನು ನಮ್ಮ ಮನೆಯಲ್ಲಿ ನಮ್ಮ ತಾಯಿಯವರಾಗಲಿ ಅವರೆಲ್ಲ ಹೇಳ್ತಾ ಇದ್ದಿದ್ದೆ. ಆಮೇಲೆ ನಮ್ಮ ತಾಯಿಯವ್ರ ಹರಿಕತೆ ಮಾಡುವಾಗಲೂ ಈ ತಟ್ಟೆ ಕಾಸು ಒಂದು ಪಾಲಿಸಿ ಇತ್ತು. ನಮ್ಮ ತಾಯಿಯವರು ಒಂದು ಪಾತ್ರೆ ಇಟ್ಬಿಟ್ಟಿದ್ರು. ಅದರಲ್ಲಿ ನಾವು ಅವಾಗ 5 ಪೈಸಾ, 10 ಪೈಸಾ, 25 ಪೈಸಾ, 50 ಪೈಸಾ, ₹1 ಎಲ್ಲ ನೋಡಿದ್ದೀವಿ. ಓಕೆ, ₹5 ಕಾಯಿನ್ ಕೂಡ ನೋಡಿದ್ದೀವಿ. ಓಕೆ, ಅಮ್ಮ ನಂಗೇನಾದರೂ ಬೇಕು ಅಂದರೆ ಸರ್ ಅಲ್ಲಿ ಪಾತ್ರೆಲಿದೆ ತಗೋ ಹೋಗು ಅನ್ನೋರು. ಅದು ಬೀರಲ್ಲಿ ಇರ್ತಿತ್ತು ಆ ಪಾತ್ರೆ ನಮ್ಗೆ ಈಗಲೂ ನೆನಪಿದೆ. ಪಾತ್ರೆಲಿ ಆಯ್ಕೊಂಡು ಎಲ್ಲ ತೊಗೊಳೋದು. ಆಮೇಲೆ ಆ 10 ಪೈಸಾನೆಲ್ಲ ₹1 ಮಾಡ್ಕೊಂಡು ಹೋಗಿ ಚಾಕ್ಲೇಟ್ ತೊಗೊಂಡಿರೋದು. ಇವೆಲ್ಲ ನಮ್ಗೆ ಇವತ್ತು. ಸೊ ಆ ತಟ್ಟೆ ಕಾಸು ಅಂದಾಗ ಅದು ಕೂಡ ನಮ್ಮ ಜೀವನದ ಒಂದು ಅವಿಭಾಜ್ಯ ಅಂಗವಾಗೇ ಇದೆ. ಯಾಕೆಂದರೆ ಅದರಿಂದ ಕೂಡ ಎಷ್ಟೋ ನಮ್ಮ ಮನೆಯಲ್ಲಿ ನಮ್ಮ ಜೀವನ ನಡೆದಿದೆ. ಅದು ಅಷ್ಟು ಕಡಿಮೆ ಬರ್ತಿತ್ತು ಅಂತಲ್ಲ, ಅದರಿಂದ ಒಂದು ಜೀವನ ನಡೀತಾ ಇತ್ತು. ಆ ತಟ್ಟೆ ಕಾಸಿಗಿದ್ದಂಥ ಒಂದು ಮಹತ್ವ ಅಂಥದ್ದು. ಖಂಡಿತ ಒಪ್ತೀನಿ. ಇಂಥ ಒಂದು ಲೆಗಸಿ, ಇಫ್ ಐ ಆಮ್ ನಾಟ್ ರಾಂಗ್, ಇವರು ಸಹ ಹರಿಕತೆ ಮಾಡ್ತಾ ತೀರ್ಕೋತಾರ? ಹೌದು ಸೌಜನ್ಯ, ಅವರು ಕೂಡ ಹರಿಕತೆ ಮಾಡ್ತಾ ಹರಿಕತೆಯನ್ನು ಮುಗಿಸಿದ್ರಂತೆ. ಬಟ್ ನಮ್ಗೆ ಯಾವಾಗಲೂ ನಮ್ಗೆ ಅನ್ನಿಸ್ತಾ ಇದ್ದಿದ್ದು ಒಂದೇ, ಇವಾಗ ಹರಿಕತೆ ಮಾಡೋವಾಗ ನೀವು ಆ ವಾಯ್ಸ್ ಥ್ರೋ ಮಾಡ್ತೀರಲ್ಲ, ಅದಕ್ಕೆ ಎಷ್ಟು ಎನರ್ಜಿ ಬೇಕು ಅಂದರೆ, ನಾವೆಲ್ಲ ನಮ್ಮ ತಾಯಿಯವ್ರಿಗಾಗಲಿ ನಮ್ಮ ಚಿಕ್ಕಮ್ಮವ್ರಿಗೆಲ್ಲ ನಾವು ಅದನ್ನೊಂಚೂರು ಹೇಳ್ತೀವಿ, ಸ್ವಲ್ಪ ಗಮನಿಸ್ಕೊಳ್ಳಿ, ಯಾಕೆಂದರೆ ತುಂಬ ಸ್ಟ್ರೆಸ್ಫುಲ್ ಆಗಿದೆ, ತುಂಬ ಸ್ಟ್ರೈನ್ಫುಲ್ ಆಗಿದೆ, ನೀವು ಸ್ವಲ್ಪ ಟೇಕ್ ಇಟ್ ಸ್ಲೋ, ಕಾರ್ಯಕ್ರಮಗಳು ಬರುತ್ತೆ ಹಾಗಂತ. ಬಿಕಾಸ್ ನಮ್ಮ ತಾತನವ್ರನ್ನ ನೋಡಿದ್ದೀವಿ, ಅವ್ರು 365 ಡೇಸ್ ಆ ಪ್ರೆಷರನ್ನು ಅನುಭವಿಸ್ತಾ ಇದ್ರು ಅಂತಂದರೆ ಇಟ್ಸ್ ನಾಟ್ ಅ ಈಸಿ ಜಾಬ್ ಎಟ್ ಆಲ್. ಅವ್ರಿಗೂ ಕೂಡ ಎಷ್ಟು ಶ್ರಮ ಆಗಿರುತ್ತೆ, ಅವ್ರು ಎಷ್ಟು ಕಷ್ಟಪಟ್ಟಿರ್ತಾರೆ. ಅದರ ಮಧ್ಯೆ ಅವರು ಅಷ್ಟೊಂದು ದೊಡ್ಡ ಒಂದೊಂದು ಲೆಗಸಿನ ಅವರು ಕ್ರಿಯೇಟ್ ಮಾಡಿ ಹೋಗಿದ್ದಾರೆ ಅಂದರೆ ಅದು ಸಾಮಾನ್ಯರಿಂದ ಖಂಡಿತ ಆಗಲ್ಲ ಸೌಜನ್ಯ. ನನಗನ್ಸೋದು ಖಂಡಿತ ಅವರು ಸಾಮಾನ್ಯ ಮನುಷ್ಯರಲ್ಲ, ಅವ್ರು ಯಾರೋ ಗಂಧರ್ವರು ಆಗಿ ಬಂದಿರೋ ಹೊತ್ತಿಗೆ ಅವ್ರು ಅಷ್ಟು ಈಸಿಯಾಗಿ ಎಲ್ಲರ ಮನಸ್ಸನ್ನು ಮುಟ್ಟೋದಕ್ಕಾಯ್ತೆ ಹೊರತು ಯಾಕೆ ಎಲ್ಲರಿಗೂ ಆ ಥರ ಇರೋದಕ್ಕಾಗೋದಿಲ್ಲ. ಅಂಥವ್ರ ಫ್ಯಾಮಿಲಿಯಲ್ಲಿ ನಾವು ಹುಟ್ಟಿದ್ರು, ನಾವು ಯಾಕೆ ಗುರುರಾಜಲ್ ನಾಯ್ಡು ಥರ ಹರಿಕತೆ ಮಾಡೋಕ್ಕಾಗಲ್ಲ? ಅದು ಆ ಭಗವಂತನ ಒಂದು ಅನುಗ್ರಹ ಇದ್ರೆ ಅಷ್ಟೇ ಸಾಧ್ಯ. ಸೊ ಅವರು ಕೂಡ ಹರಿಕತೆ ಮಾಡ್ತಾ ಹಾರ್ಟ್ ಅಟ್ಯಾಕ್ ಆಯ್ತಂತೆ. ಸೊ ಅಲ್ಲೇ ಅದನ್ನು ನೋಡಿರೋಂಥ ಎಷ್ಟೋ ಜನ ವಾದ್ಯದವ್ರು ಇದ್ದಾರೆ. ಅವ್ರು ಹೇಳ್ತಾರೆ, ಪೇಟ ತೆಗೆದಿಟ್ರಮ್ಮ, ಇಟ್ಟು ತಲೆ ಬಾಚ್ಕೊಳ್ಳೋಕ್ಕೆ ಅಂತ ಹಿಂಗಂದ್ರು, ಹಾಗೆ ಅವರು ಹಿಂದೆ ಬಿದ್ದುಬಿಟ್ರಮ್ಮ ಅನ್ನೋ ಮಾತನ್ನು ಹೇಳ್ತಾರೆ. ಸೊ ಅದನ್ನೆಲ್ಲ ನಮ್ಮ ತಾಯಿಯವರು, ನನ್ನ ಚಿಕ್ಕಮ್ಮ, ಇವರೆಲ್ಲ ದೇ ಹ್ಯಾವ್ ವಿಟ್ನೆಸ್ಡ್ ಆಲ್ ದೋಸ್ ಟೈಮ್ಸ್. ಅವ್ರು ಅವಾಗ ಎಷ್ಟು ಕಷ್ಟ ಫೇಸ್ ಮಾಡಿದ್ರು. ಮತ್ತು ನಮ್ಮ ತಾತನವರ ಆರೋಗ್ಯ ಸ್ಥಿತಿ ಹೇಗಿತ್ತು, ಅವರು ಒಂದಷ್ಟು ದಿನ ಹಾಸ್ಪಿಟಲೈಸ್ ಆಗಿದ್ರಂತೆ. ಸೊ ಹಾಗೆ ಅವರು ಕೂಡ ಅದನ್ನೆಲ್ಲ ಕಣ್ಣಲ್ಲಿ ನೋಡಿದ್ದಾರೆ. ಈ ನಾವು ಇಷ್ಟಪಡುವಂಥ ಕೆಲಸದಲ್ಲೇ ಪ್ರಾಣವನ್ನು ಕಳ್ಕೊಳ್ಳೋದು ಅಪ್ಯಾರೆಂಟ್ಲಿ ಬಹಳ ಕೆಲವ್ರಿಗೆ ಮಾತ್ರ ಅಂಥದ್ದೊಂದು ಅವಕಾಶ ಅಥವಾ ಅದೃಷ್ಟ ಬರುತ್ತೆ. ಅಂದ್ರೆ ಅವ್ರು ಇಷ್ಟಪಟ್ಟಿದ್ದನ್ನು ಮಾಡ್ತಾನೆ ಅವರ ಪ್ರಾಣ ಪಕ್ಷಿ ಭೂಮಿಯಲ್ಲಿ ಪ್ರಾಣ ಬಿಡೋದು ಅದೊಂದು ಪುಣ್ಯತಮವಾದ ಕೆಲಸ, ಎಲ್ಲರಿಗೂ ಸಿಗಲ್ಲ. ಇನ್ಫ್ಯಾಕ್ಟ್ APJ ಅಬ್ದುಲ್ ಕಲಾಂ ಅವ್ರನ್ನ ನಾವು ಕಳ್ಕೊಂಡಾಗ ಸಾಕಷ್ಟು ಜನ ಅದನ್ನೇ ಹೇಳಿದ್ದು. ಹಿ ವಾಸ್ ಇನ್ ಫ್ರಂಟ್ ಆಫ್ ಸ್ಟೂಡೆಂಟ್ಸ್. ಅವ್ರು ತುಂಬಾ ಖುಷಿಯಿಂದ ಏನ್ ಮಾಡ್ತಿದ್ರು ಅದನ್ನ ಮಾಡ್ತಾ ಅವ್ರ ಜೀವ ಹೋಯ್ತು. ಅವರೇ ಪುಣ್ಯವಂತರು, ಅವ್ರಿಗೆ ಏನ್ ಖುಷಿ ಕೊಡುತ್ತೋ ಅದನ್ನ ಮಾಡ್ತಾ ಹೋದ್ರು ಅಂತ. ಬಹುಶಃ ನಾವು ಸುಬ್ಬಯ್ಯ ನಾಯ್ಡು ಅವ್ರಿಗೂ ಇದನ್ನ ರಿಲೇಟ್ ಮಾಡ್ಕೋಬಹುದು. ಯಾಕಂದ್ರೆ ಅವರು ಅಂಬರೀಷ ಪಾತ್ರಧಾರಿಯಾಗಿ ಆ ಡ್ರಾಮಾ ನಡೆಯುವಂತಹ ಸಮಯದಲ್ಲಿ ತೀರ್ಕೋತಾರೆ. ಸುಬ್ಬಯ್ಯ ನಾಯ್ಡು ಅವ್ರದ್ದು ಕೂಡ, ಗುರುರಾಜುಲ್ ನಾಯ್ಡು ಅವ್ರದ್ದು ಕೂಡ ಇದೇ ಆಗತ್ತೆ. ಈಗ ಇವ್ರ ಬಗ್ಗೆ ಇಷ್ಟೆಲ್ಲಾ ಮಾತಾಡಿದ ನಂತರ ನೀವು ಅದ್ಭುತವಾದಂತ ಹರಿಕಥಾ ಕೀರ್ತನಾಕಾರರು ಅಂತ ನನಗೆ ಗೊತ್ತು, ಆಯ್ತಾ? ನೀವ್ ಹೇಳ್ಬಹುದು ಅವರಷ್ಟೆಲ್ಲ ನಮಗ್ ಖರ್ಚಿಲ್ಲ, ಆದ್ರೆ ನಾನು ಕೇಳಿದೀನಿ, ಅಮೃತ ಅವರೇ ಕೇಳಿದೀನಿ, ನೋಡಿದೀನಿ. ನೀವು ಹರಿಕಥೆ ಮಾಡ್ಬೇಕಾದ್ರೆ ಅದು ಈ ಅಮೃತಾನೇನ ಅದು ಅಂತ ಅನ್ಸುವಷ್ಟು ಒಂದು ಪಾತ್ರದ ಪರಕಾಯ ಪ್ರವೇಶ ಮಾಡೋದನ್ನ ನಾನು ನೋಡಿದೀನಿ. ಒಂದು ಉಪಕಥೆ ಅಥವಾ ಒಂದು ಝಲಕ್ ನಮಗೋಸ್ಕರ ನೀವು ಕೊಡಬಹುದಾ? ಓಕೆ, ಖಂಡಿತ. ಅಂದ್ರೆ ಆ ಪೀಠಿಕೆ ಅಂತಾರಲ್ಲ, ಹಾಗೆ ಆ ಪೀಠಿಕೆ 4 ಸಾಲನ್ನ ಮಾತ್ರ ಹೇಳ್ಬಹುದಾ? ಸರಿ. ಕೀರ್ತನಾರಂಭ ಕಾಲದಲ್ಲಿ ಪ್ರಾಜ್ಞೆ ಮಹನೀಯರಾಗಿರ್ತಕ್ಕಂಥವ್ರು ನಿರೂಪಣೆಯನ್ನು ಮಾಡಿ ಹೇಳ್ತಾರೆ, ಯಾರಿಗೆ ಯಾರೂ ಇಲ್ಲ, ಮನುಷ್ಯನಾಗಿ ನಾವು ಹುಟ್ಟಿ ಬಂದ ಮೇಲೆ ನಮ್ಮ ಜೀವನವನ್ನು ನಾವೇ ಸರಿಯಾದ ದಾರಿಯಲ್ಲಿ ತಗೊಂಡು ಹೋಗಬೇಕು. ಕಾರಣ, ಚಂದ್ರೋದಯಕ್ಕೆ ಅಂಬುದಿ ಉಕ್ಕುವುದಯ್ಯ, ಚಂದ್ರ ಕುಂದಿದೊಡೆ ಅಂಬುದಿಯೂ ಕುಂದುವುದು. ಆದರೆ ಚಂದ್ರನಿಗೆ ರಾಹು ಅಡ್ಡ ಬಂದಾಗ ಅಂಬುದಿ ಬೊಬ್ಬಿಟ್ಟಿದೆ,
ಅಂಬುದಿಯನ್ನು ಋಷಿಯು ಆಪೋಷಗೈದಾಗ ಚಂದ್ರಮ ಬಬ್ಬಿಟ್ಟನೆ. ಅಂದರೆ ಚಂದ್ರೋದಯಕ್ಕೆ, ಅಂದರೆ ಒಂದು ಪೂರ್ಣವಾದ ಚಂದ್ರ ಇರುವಂಥ ಸಮಯದಲ್ಲಿ ಅಂಬುದಿ ಉಕ್ಕುತ್ತಂತೆ. ಕಾರಣ ಅದಕ್ಕೊಂದು ಅವಿನಾಭಾವ ಸಂಬಂಧ ಇದೆ ಅಂತ ಹೇಳ್ತಾರೆ. ಆದರೆ ಅದೇ ಚಂದ್ರನಿಗೆ ರಾಹು ಅಡ್ಡ ಬಂದಾಗ ಅಂಬುದಿ ಏನಾದರೂ ಮಾಡೋದಕ್ಕಾಯ್ತೆ? ಅಂಬುದಿಯನ್ನು ಋಷಿಯು ಒಮ್ಮೆ ಆಪೋಷಗೈತಾನಂತೆ, ಆಗ ಚಂದ್ರಮ ಬಬ್ಬಿಟ್ಟನೆ. ಅಂದ ಮೇಲೆ ಈ ಮನುಷ್ಯನ ಜೀವನ ಅನ್ನೋದು ಅವನ ಧರ್ಮ ಕರ್ಮಗಳ ಮೇಲೆ ಅನುಸಾರವಾಗಿರುತ್ತೆ. ಮನುಷ್ಯನಾಗಿ ನಾವು ಹುಟ್ಟು ಬಂದ ಮೇಲೆ ನಾವು ನಮ್ಮ ಜೀವನದಲ್ಲಿ ಯಾವಾಗಲೂ 2 ವಿಚಾರಗಳನ್ನು ತಲೆಯಲ್ಲಿ ಇಟ್ಕೋಬೇಕಂತೆ. ಏನಪ್ಪ ಅಂದರೆ, ಸತ್ತ ಮೇಲೂ ಕೂಡ ನಮ್ಮನ್ನು ಹಿಂಬಾಲಿಸಿ ಬರುವಂಥ 2 ಸ್ನೇಹಿತರನ್ನು ನಾವು ಸಂಪಾದನೆ ಮಾಡಬೇಕು. ಯಾರು ಆ 2 ಸ್ನೇಹಿತರು ಅಂದರೆ, ನಾವು ಮಾಡುವಂಥ ದಾನ ಧರ್ಮ. ಯಾಕೆಂದರೆ ಯಾರಾದರೂ ಸತ್ತಾಗ ಜನ ಅವನ ಗುಣಕಥನವನ್ನು ಮಾಡ್ತಾರೆಯೇ ಹೊರತು ಈ ದೇಹಕ್ಕಾಗಿ ಯಾರೂ ಅಳುವುದಿಲ್ಲ. ಎಂಥ ಪುಣ್ಯಾತ್ಮ ಸತ್ನಪ್ಪ, ಎಂಥ ಮಹನೀಯ ಸತ್ತ, ಎಂಥ ಕಲಾವಿದ ಸತ್ತ ಅಂತ ಅವನ ಗುಣಕಥನವನ್ನು ಮಾಡ್ತಾರೆಯೇ ಹೊರತು ಎಡದಪ್ಪ ಇದ್ದ ಇವನು ಮನೆ ಕಾಯೋಗ ಸತ್ತೋದ್ನಲ್ಲಯ್ಯ ಅಂತ ಈ ದೇಹದ ಬಗ್ಗೆ ಯಾರೂ ಅಳುವುದಿಲ್ಲ. ಹಾಗಾಗಿ ಮನುಷ್ಯನಾಗಿ ನಾವು ಹುಟ್ಟು ಬಂದ ಮೇಲೆ ನಮ್ಮ ಜೀವನವನ್ನು ಸಾರ್ಥಕತೆಯ ಹಾದಿಯಲ್ಲಿ ಹೇಗೆ ಕೊಂಡು ಹೋಗೋದು ಅನ್ನೋದ್ರ ಬಗ್ಗೆ ನಾವು ಯೋಚನೆ ಮಾಡಬೇಕು. ಋಣಾನುಬಂಧ ರೂಪೇಣ ಪಶುಪತಿ ಸುತ ಆಲಯ ಅಂತಾರೆ. ಉತ್ತಮನಾದ ಹೆಂಡತಿ ಸಿಗಬೇಕಾದ್ರೆ ಅದು ಗಂಡ ಮಾಡಿರುವ ಪುಣ್ಯ, ಉತ್ತಮನಾದ ಗಂಡ ಸಿಗಬೇಕಾದ್ರೆ ಅದು ಹೆಂಡತಿ ಮಾಡಿರುವ ಪುಣ್ಯ. ಇವರಿಬ್ಬರಿಗೂ ಉತ್ತಮರಾದ ಮಕ್ಕಳಾಗಬೇಕು ಅಂದರೆ ಅದು ದೈವಾನುಗ್ರಹವೇ ಸರಿ. ಅಂದ ಮೇಲೆ ನಮ್ಮ ಜೀವನದಲ್ಲಿ ಏನು ನಡೀಬೇಕಾದರೂ ಅದಕ್ಕೆ ಆ ಭಗವಂತನ ಅನುಗ್ರಹವಿರಬೇಕು. ಅದಕ್ಕೆ ಹೇಳೋದು ಭಕ್ತಿಯೊಂದೇ ಮುಕ್ತಿಗೆ ಬಹು ಸುಲಭವಾದ ಸಾಧನ. ವಾವ್, ಬ್ಯೂಟಿಫುಲ್ ಬ್ಯೂಟಿಫುಲ್. ಹೀಗೆ ಹರಿಕತೆ ಕೇಳ್ತಾ ಹೋದ್ರೆ ಒಂದು ಗಂಟೆ 90 ನಿಮಿಷಗಳ ಕಾಲ ಸಮಯ ಹೋಗೋದೇ ಗೊತ್ತಾಗಲ್ಲ. ಹೌದು ಅಲ್ವಾ? ನನ್ನ ಸಾಕಷ್ಟು ಫೇವ್ರೇಟ್ಸ್, ಅದ್ರಲ್ಲಿ ಕೆಲವ್ದು ಹೆಸರು ಮರ್ತು ಬಿಡಬಾರ್ದು ಅಂತ ಲಿಸ್ಟ್ ಮಾಡ್ಕೊಂಡ್ ಬಂದಿದ್ದೀನಿ. ನಿಮ್ಮ ಒಂದಷ್ಟು ಫೇವ್ರೇಟ್ಸ್ ಯಾವ್ಯಾವ್ದು ಅಂತ ಹೇಳ್ಬಹುದು? ನನಗೆ ಮಾಯಾ ಬಜಾರ್ ಇಷ್ಟ, ಗಜಗೌರಿ ವ್ರತ ಇಷ್ಟ, 3 ವಜ್ರಗಳು ಹೇಳಿದೆ, ಶ್ರೀಕೃಷ್ಣ ಗಾರುಡಿ ನೆನ್ನೆ ಇನ್ನೂ ಕೇಳ್ತಾ ಇದ್ದೆ, ನಳದ ಮಯಂತಿ, ಭೂ ಕೈಲಾಸ. ಹೌದು, ಶ್ರೀಕೃಷ್ಣ ಗಾರುಡಿಯಲ್ಲಿ ಅವಾಗೆಲ್ಲ ಏನು ಈ ಬ್ರೆತ್ಲೆಸ್ ಸಾಂಗ್ಸ್ ಅಂತ ಇವಾಗ ಹೇಳ್ತಾರೆ, ಅದನ್ನ ಕೃಷ್ಣ ಗಾರುಡಿಯಲ್ಲೂ ಒಂದು ಬರುತ್ತೆ. ಕೃಷ್ಣ ಅವಾಗಲೇ ಅದನ್ನೆಲ್ಲ ಮಾಡಿದ್ದ ಅಂತ. ಅಂದರೆ ಏನಂದರೆ, ಒಂದು ಚಿಕ್ಕ ಇದನ್ನು ಹೇಳೋದಾದರೆ, ಕೃಷ್ಣ ಮಾರುವೇಷದಲ್ಲಿ ಬರ್ತಾನೆ. ಆಗ ಕೇಳ್ತಾರೆ, ಯಾರಪ್ಪ ನೀನು ಅಂದರೆ, ನಾನು ಈ ಥರ ಏನು ಬೇಕಾದರೂ ಮಾಡ್ಬೋದು ನಾನು ಅಂತ. ಹಾಗಾದರೆ ಏನು ಮಾಡ್ತೀಯಾ ಅಂದಾಗ ಕೃಷ್ಣ ಹೇಳ್ತಾನೆ, ಒಣಗಿದ ಮರವ ಚಿಗುರಿಸಬಲ್ಲೆ, ಚಿಗುರಿದ ಮರವ ಒಣಗಿಸಬಲ್ಲೆ, ಇರುಳಂ ಪಗಲಂ ಮಾಡಲು ಬಲ್ಲೆ, ಪಗಲಂ ಇರುಳಂ ಮಾಡಲು ಬಲ್ಲೆ, ಅಲ್ಲದ ಫಲಗಳ ಈಯಲು ಬಲ್ಲೆ, ಬೇಡಿದಿಷ್ಟಾರ್ಥ ತೀರಿಸಬಲ್ಲೆ, ತಾತ ಮುತಂದಿರ ತೋರಿಸಬಲ್ಲೆ, ಬರುವ ಮಳೆಯನ್ನು ನಿಲ್ಲಿಸಬಲ್ಲೆ, ನಿಂತ ಮಳೆಯನ್ನು ಭರಿಸಲು ಬಲ್ಲೆ, ಗೋವಿಂದನ ದಯದಿಂದಲಿ ನಾನು ಎಲ್ಲ ಮಾಡಬಲ್ಲೆ, ಎಲ್ಲ ಮಾಡಬಲ್ಲೆ ಅಂತ ಇದನ್ನು ಒಂದೇ ಉಸಿರಲ್ಲಿ ಹೇಳ್ತಾರೆ. ಸೊ ಅದು ಕೇಳೋಕ್ಕೆ ಒಂಥರ ಮೈ ರೋಮಾಂಚನವಾಗುತ್ತೆ. ಆ ಕೃಷ್ಣ ಗಾರುಡಿ ಅಂದಾಗ ಈ ಥರ ಒಂದೊಂದು ಝಲಕ್ಗಳು ನಮಗೆ ನೆನಪಾಗ್ತಾ ಹೋಗುತ್ತೆ. ಒಂದು ಹರಿಕತೆ ಎಂದಾಗ ಪಕ್ಕವಾದ್ಯದವರು ಎಷ್ಟು ಮುಖ್ಯ ಆಗ್ತಾರಲ್ವಾ? ಯಾಕಂದ್ರೆ ಆ ಸಮಯಕ್ಕೆ ಸರಿಯಾಗಿ ಆ ತಾಳ ಜೊತೆಗೆ ಇವರೊಂದು ಕಾಮಿಡಿ ಮಾಡಿದಾಗ, ಇವತ್ತು ನಾವೇನ್ ಟಿವಿನಲ್ಲಿ ಟೊಯ್ ಅಂತ ಪಂಚ್ಲೈನ್ ಕೊಡ್ತೀವಿ ಅಥವಾ ಲಾಫ್ಟರ್ ಕೇಳ್ತೀವಿ, ಆ ಥರದ್ದು ಯಾವುದೂ ಇಲ್ಲದೆ ಇದೊಂಥರ ಪಕ್ಕವಾದ್ಯಗಳಲ್ಲೇ ಅವರು ನಮ್ಮನ್ನ ನಗಿಸ್ತಾರೆ, ಗೊತ್ತಾ? ಹೌದು, ಅಮೇಝಿಂಗ್. ನಮ್ಮ ತಾಯಿಯವರು ಅಂದರೆ ನಾವು ನೋಡಿರೋದು ಅಮ್ಮನ ಹರಿಕತೆನೇ ಅಲ್ವಾ? ಸೊ ಹೀಗೆ ಪಕ್ಕವಾದ್ಯದವರು ಅಂದಾಗ ನಮಗೆಲ್ಲ ತುಂಬಾ ಒಂಥರ ನಮಗೆ ಈಗಲೂ ನೆನಪಿರುವಂಥವ್ರು ಅಂತೆಲ್ಲ ಅಂದರೆ ನಮ್ಮ ತಾಯಿ ಜೊತೆ ಬರ್ತಾ ಇದ್ರು. ಶ್ರೀನಿವಾಸ್ ಅಯ್ಯಂಗಾರ್ ಮತ್ತು ಪ್ರಸನ್ನ ಅಂತ. ಈಗಲೂ ತುಂಬ ಜನ ನಮಗೊಂಥರ ಸಪೋರ್ಟಿವ್ ಆಗಿ ಶ್ರೀನಿವಾಸ್ ಆಗಿರ್ಬೋದು ಅಥವಾ ಸಾಗರ್, ಹೀಗೆ ಇನ್ನೊಂದಷ್ಟು ಜನ ನಮಗೆ ಮೊದಲಿಂದ ನಮ್ಮ ಜೊತೆಯಲ್ಲೇ ಇರುವಂಥವ್ರು ಇದ್ದಾರೆ. ಸೊ ಈ ಶ್ರೀನಿವಾಸ್ ಅಯ್ಯಂಗಾರ್ ಪ್ರಸನ್ನ ಅವರು ಬಂದು ನಮ್ಮ ತಾಯಿಯವ್ರಿಗೆ ಒಂದು ರೆಗ್ಯುಲರ್ ಪಕ್ಕವಾದ್ಯದವ್ರ ಥರ. ಸೊ ಅವರಿಬ್ರು ಅಪ್ಪ ಮಗ ಆಯ್ತಾ. ಆ್ಯಂಡ್ ನೀವು ಹೇಳ್ದಂಗೆ ಆ ಪಕ್ಕವಾದಿ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂದರೆ, ನಮ್ಮ ಭಾವನೆಗೆ ಅವರು ಅದನ್ನು ಇನ್ನು ಎನ್ಹ್ಯಾನ್ಸ್ ಮಾಡಬೇಕು. ನಾವೇನು ಭಾವ ಪ್ರೆಸೆಂಟ್ ಮಾಡ್ತಿದ್ದೀವಿ ಅದನ್ನು ಅವ್ರು ಎನ್ಹ್ಯಾನ್ಸ್ ಮಾಡಿ ಲೈವ್ ಆಗಿ. ಓಕೆ. ಸೊ ಒಂದೊಂದ್ಸತಿ ಪಾಪ ಅವರು ಯಾವುದೋ ಅವರ ಒಂದು ಇದರಲ್ಲಿ ಇರ್ತಾ ಇದ್ರಲ್ಲ, ಏನೋ ನೋಡಿಸ್ಕೊಂಡೆಲ್ಲೋ ನೋಡ್ಕೊಂಡಿರ್ತಾ ಇದ್ರು. ನಮ್ಮ ತಾಯಿ ರಾವಣ ಬಂದ ಅವ್ರಿಗೆ ಮೆಸೇಜ್ ಅವ್ರನ್ನ ಕೆಕ್ಕರ್ಸ್ಕೊಂಡು ನೋಡ್ತಾ ಇದ್ರು. ಆಯ್ತಾ, ಪಾಪ ತಾತ ಎಲ್ಲೋ ನೋಡ್ತಾರೆ ಅಂತ ಕೊಡ್ತಿದ್ರು. ನಮಗೆ ಹಿಂದೆಗಡೆ ಎಷ್ಟು ನಗು ಬರ್ತಿತ್ತು ಅಂದರೆ, ಬೇಡ ಬೇಡ ಅಂತ ಇವ್ರ ಫೀಲಿಂಗ್ನೆಲ್ಲ ಅಲ್ಲಿ ಅವರು ಕೊಡೋರು. ಆಯ್ತಾ, ಆಮೇಲೆ ಎಲ್ಲ ಕತೆ ಮುಗಿದು, ಏನಣ್ಣ ನೀವು ಎಲ್ಲಿರ್ತಾನ ನಿಮಗೆ ಗಮನ ಅಂತೆಲ್ಲ ಆಮೇಲೆ ಬೈಕೊಂಡು ಬರೋರು. ಆಯ್ತಾ. ಸೊ ಈ ಪಕ್ಕವಾದ್ಯ ಅಂದಾಗ ಹೌದು, ನಾವೊಂದು ಫೀಲಲ್ಲಿ ಹೇಳ್ತಾ ಇರ್ತೀವಿ, ಅದಕ್ಕೆ ಅವ್ರು ಸ್ಪಂದಿಸ್ಲಿಲ್ಲ ಅಂದರೆ ಆ ಸೀನ್ ಅಲ್ಲಿಗೆ ಹೋಯ್ತು ಅಂತಾನೆ ಅರ್ಥ.
ಆ ಸಪೋರ್ಟ್ ಇಲ್ಲ ಅಂತಂದ್ರೆ ಒಂಥರ ಆ ಕಳೆ ಕಟ್ಟೋದು ನಿಂತು ಹೋಗುತ್ತೆ ಅಲ್ಲಿಗೆ. ಹೌದು ಹೌದು ಹೌದು. ಜೊತೆಗೆ ಈ ಹರಿಕತೆ ಮಾಡೋರು ಆ ಧ್ವನಿಯಲ್ಲಿನ ಮಡಿವಂತಿಕೆಯನ್ನ ಬಿಟ್ಟು ಬಿಡ್ಬೇಕಲ್ವಾ? ನೀವು ಎಲ್ಲಿ ನಡಗಿಸ್ಬೇಕು, ಎಲ್ಲಿ ಉಚ್ಚ ಸ್ಥಾಯಿಯಲ್ಲಿ ಮಾತಾಡ್ಬೇಕು, ಎಲ್ಲಿ ಅಂದ್ರೆ ಅದು ನಾವೊಬ್ರೇ ಮಾತಾಡುವಾಗ ಆ ಸ್ಟೇಜ್ ಫಿಯರ್ ಅನ್ನೋದೇನಾದ್ರೂ ಇದ್ರೆ ಇದೇನಾದ್ರೂ ನಾಟಕೀಯ ಅನ್ಸತ್ತಾ ಅಂತ ಅನ್ನಿಸ್ಬಿಡತ್ತೆ. ಅಂದ್ರೆ ಅದು ಹೊಸಬ್ರಿಗೆ ಬಹುಶಃ ಸೀಸನ್ಡ್ ಕಲಾವಿದ್ರಿಗೆ ಹಾಗೆ ಅನ್ನಿಸ್ದೇ ಇರಬಹುದು. ಆದ್ರೆ ಆ ಎಲ್ಲವನ್ನ ಮೆಟ್ಟಿ ನಿಂತು ಅಷ್ಟು ಜನರ ಮುಂದೆ ನಾವು ಅಷ್ಟು ಎಕ್ಸ್ಪ್ರೆಷನ್ಸ್ ಕೊಡ್ಲೇಬೇಕು. ಬಿಕಾಸ್ ಆಸ್ ಯು ಸೆಡ್ ಸ್ಟಾರ್ಟಿಂಗ್ ಅಲ್ಲಿ ಜನ ರಿಯಾಕ್ಟ್ ಮಾಡದೇ ಇದ್ರೆ ಅಲ್ಲೇ ನಮ್ಗೆ ಗೊತ್ತಾಗ್ಬಿಡುತ್ತೆ ರಿಯಾಕ್ಟ್ ಮಾಡ್ತಿಲ್ಲ ಅಂತ. ಆದ್ರೆ ಅಷ್ಟು ಡ್ರಾಮ್ಯಾಟಿಕ್ ಆಗಿ ಅಷ್ಟು ಎಕ್ಸ್ಪ್ರೆಷನ್ಸ್ ಗಳನ್ನ ಕೊಟ್ಟಾಗ ಅದಕ್ಕೆ ಪಕ್ಕವಾದ್ಯದವರು ಕೂಡ ಅಷ್ಟು ಬ್ಯೂಟಿಫುಲ್ ಆಗಿ ಕಾಂಪ್ಲಿಮೆಂಟ್ ಮಾಡಿದಾಗ ಒಂದು 100% ಒಂದು ಮಳೆ ಬರ್ತಾ ಇದೆ, ಒಂದು ಗುಡುಗು ಬರ್ತಿದೆ ಅಂದ ತಕ್ಷಣ ತಬಲೋದು ದಡ 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 ಅಂತ ಕೊಡ್ತಾರೆ. ಆ್ಯಂಡ್ ಅದೆಲ್ಲ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಈ ಗಾಂಧಿ ತತ್ವ ಅಂತ ಕೂಡ ಒಂದು ತತ್ವವನ್ನು ಹೇಳ್ತೀವಿ. ಆಗ ಎಲ್ಬಿನ ಗುಡ್ ನಂಗಿದ್ರು ಅಜ್ಜನ್ ಮಾತ್ನಗೆಂತ ಗತ್ತು ಅಂತ ಒಂದು ಸಾಲಿದೆ. ಆವಾಗ ನಮ್ಮ ಆ ತಬಲಾದವ್ರು ಏನು ಮಾಡ್ತಿದ್ರು, ಒಂದು ಸುತ್ತಿಯನ್ನು ಕೂಡ ಕೈ ತಗೊಂಡು ಒಂಥರ ಮ್ಯೂಸಿಕ್ ಬರೋ ಹಾಗೆ ಮಾಡ್ತಾ ಇದ್ರು ಆಯ್ತಾ. ಸೊ ಅದಕ್ಕೆ ಎಷ್ಟು ಮ್ಯಾಚ್ ಆಗ್ತಿತ್ತು, ನಾವೆಷ್ಟು ಯೂಸ್ ಆಗ್ಬಿಟ್ಟಿದ್ವಿ ಅಂದರೆ ಆ ಸಾಲು ಹೇಳುವಾಗ ಅವನಿಲ್ಲ ಆ ಜಾಗದಲ್ಲಿ ಬೇರೆ ಯಾರನ್ನ ಇದ್ದಾರೆ ಅಂದ್ರೆ ನಮ್ಗೆ ಆ ಜೋಶ ಹೊಟ್ಟೋಗ್ತಾ ಅಲ್ಲಿ ಧಬ್ಬಂತ ಬಿದ್ಬಿಡ್ತಾ ಇತ್ತು ಆ ಜೋಶು. ಸೊ ಒಂದೊಂದಕ್ಕೆ ನಾವೆಷ್ಟು ಅಡ್ಜಸ್ಟ್ ಆಗ್ಬಿಟ್ಟಿರ್ತೀವಿ ಮತ್ತೆ ಆ ಪಕ್ಕವಾದ್ಯಕ್ಕೆ ನಾವೆಷ್ಟು ಅವಲಂಬಿತವಾಗಿರ್ತೀವಿ ಅನ್ನೋದು ದಟ್ ಇಸ್ ವೆರಿ ಟ್ರೂ. ಜೊತೆಗೆ ನಾವು ಕಥೆ ಕೇಳಬೇಕಾದ್ರೆ ಡ್ರಾಮ್ಯಾಟಿಕ್ ಆಗಿ ಕೇಳಿದ್ರೆ ರಿಜಿಸ್ಟರ್ ಆಗೋದು. ಇವಾಗ ಏನು ಅಂತ ನಾವು ರಿಯಲ್ ಲೈಫ್ ಅಲ್ಲಿ ಕೇಳ್ತೀವಿ, ಬಟ್ ನನಗೆ ಗುರುರಾಜುಲ್ ನಾಯ್ಡು ಅವರ ಧ್ವನಿ ಇದೆ ಏನು ಅಂತ ಅದನ್ನೇ 2-3 ಬಾರಿ ಹೇಳೋದು, ಅದಕ್ಕೆ ಪಕ್ಕವಾದ್ಯದವರು ಸೇರಿಸಿ ಆ ಏನು ನಾವು ವಿ ಕುಡ್ ಇಮ್ಯಾಜಿನ್ ಅವ್ರ ಫೇಸ್ ಎಕ್ಸ್ಪ್ರೆಷನ್ ಹೇಗಿತ್ತು ಆ ಏನು ಕೇಳಬೇಕಾದ್ರೆ ಅಂತ. ಆ್ಯಂಡ್ ನಮ್ಗಳಿಗೆ ಹರಿಕತೆ ಅನ್ನೋದು ಎಷ್ಟು ನಮಗೆ ಇವಾಗ ಪರಂಪರೆಯಿಂದ ಬಂದಿದೆ ಅಂತಾರಲ್ಲ, ಹಾಗೆ ಆ ಮಾತಿನ ಧಾಟಿ ಎಷ್ಟು ನಮಗೆ ಅಭ್ಯಾಸ ಆಗ್ಬಿಟ್ಟಿದೆ ಅಂದರೆ ನಮ್ಮ ಮನೇಲಿ ನಮ್ಮ ಯಜಮಾನ ನನ್ನನ್ನು ರೇಗಿಸ್ತಿರ್ತಾರೆ. ಏನ್ರಿ ನೀವು ನಾರ್ಮಲ್ ಆಗಿ ಮಾತಾಡೆ, ಏನ್ರಿ ನೀವು ಅನ್ನೋ ಸಾಕು, ಯಾಕೆ ಅನ್ನೋ ಸಾಕು ಆಯ್ತಾ. ಆಮೇಲೆ ನಮ್ಮ ತೆಲುಗುಲಿ ನಮ್ಮ ಅಜ್ಜಿದೊಂದು ಸ್ಟ್ಯಾಂಡರ್ಡ್ ಸಿಗ್ನೇಚರ್ ಥರ ಏನಾದರೂ ಹೇಳಿದ್ರೆ ಅದೇ ಕದಾ ಅನ್ನೋದ್ರೆ ಅದೇ ಅಲ್ವಾ ಅನ್ನೋರು, ಅದಕ್ಕೆ ಅದೇ ಕದಾ ಅಂದರೆ ಇವರು ಅದನ್ನ ಅದೇ ಕದಾ ಅದನ್ನೊಂದು ಹಾಡು ಮಾಡಿ ನನಗೆ ಈಗ್ಲೂ ರೇಗಿಸ್ತಿರ್ತಾರಲ್ಲ, ಹೇಳು ನಿಮ್ಮ ಅಜ್ಜಿದು ಅದೇ ಕದಾ. ಸೊ ನಂಗೆ ನಮ್ಮ ಅಜ್ಜಿದು ಹೊರಟೋಯ್ತು, ಇವ್ರದ್ದು ಫಿಕ್ಸ್ ಆಗ್ಬಿಟ್ಟಿದೆ. ಸೊ ನಾವು ಮನೇಲೂ ಕೆಲವು ಇಂಟೋನೇಷನ್ನ ಹರಿಕತೆ ಸ್ಥಳಲ್ಲೇ ಕೊಡ್ತಿರ್ತೀವಿ. ಸೊ ಹೀಗೆ ಸ್ಟೆಲಿಂಗ್ ನೀನು ನಾರ್ಮಲ್ ಆಗಿರಮ್ಮ ಸಾಕು, ನೀನು ಹೋಗ್ಬಿಡ್ಬೇಡ ಹರಿಕತೆ ಇದಕ್ಕೆ. ಆಲ್ಸೋ ಈ ಹರಿಕತೆ ಅಂದ್ರೆ ನಾನು ಹೇಳೋದು, ಹರಿಕಥೆಯನ್ನ ಆಸ್ ಅನ್ ಆರ್ಟ್ ಜನ ಮರಿತಾ ಬಂದಿದ್ರು. ಯಾರಾದ್ರೂ ತುಂಬಾ ಒಂದು ವಿಷಯದ ಬಗ್ಗೆ ಹೇಳ್ತಾರೆ, ಓ ಹರಿಕತೆ ಹೊಡಿತಾ ಇದ್ದಾಳೆ, ಹರಿಕತೆ ಆಗ ನಮ್ಗೆ ಒಂದು ಎಮೋಜಿ ಬರುತ್ತಲ್ಲ ಫುಲ್ ಕೋಪ, ಇವ್ರು ಹರಿಕತೆನ ಯಾಕೆ ಹೇಳ್ತಾ ಇದಾರೆ ಅಂತ ಬರುತ್ತೆ. ಕರೆ ಕರೆ